ಎಷ್ಟೇ ವರ್ಷಗಳಿಂದ ಇರುವಂತಹ ಬಂಗಾಗಿದ್ರೂ ಕೂಡ ಈ ಒಂದು ಎಲೆಯ ರಸ ತಾಗ್ತಿದ್ದ ಹಾಗೇನೆ ಮಂಗಮಾಯವಾಗತ್ತೆ. ನಿಮ್ಮ ಮುಖದಲ್ಲಿ ಇರುವಂತಹ ಪಿಗ್ಮೆಂಟೇಷನ್ನು, ಹೈಪರ್ ಪಿಗ್ಮೆಂಟೇಷನ್ನು ನಿಮಿಷದಲ್ಲಿ ಹೋಗಲಾಡಿಸುವಂತಹ ಶಕ್ತಿಯನ್ನ ಇದು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ಪವರ್‌ಫುಲ್ ಆಗಿ ಕೆಲಸ ಮಾಡುವಂತ ಒಂದು ಸಿಂಪಲ್ ಮನೆಮದ್ದನ್ನ ತಗೊಂಡ್ ಬಂದಿದ್ದೀನಿ. ಇದನ್ನ ಅಪ್ಲೈ ಮಾಡಿದ್ಮೇಲೆ ನೀವೇನ್ ಅನ್ಕೊಳ್ತೀರಾ? ಇಷ್ಟು ದಿನಗಳ ಕಾಲ ನಾವ್ ಯಾಕೆ ಇದನ್ನ ಟ್ರೈ ಮಾಡ್ಲಿಲ್ಲ ಅಂತ ಹೇಳಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಕ್ರೀಮ್‌ಗಳನ್ನ ಅಥವಾ ಟ್ರೀಟ್ಮೆಂಟ್‌ನ ಎಲ್ಲ ತಗೊಂಡ್ವಿ. ಆದ್ರೂ ಕೂಡ ಏನು ವರ್ಕ್ ಆಗಿಲ್ಲ. ಇದನ್ನ ಹಚ್ಚಿದ ತಕ್ಷಣನೇ ಎಷ್ಟು ಮ್ಯಾಜಿಕ್ ರೀತಿ ಕೆಲಸ ಮಾಡ್ತಿದೆ ಅಂತೇಳಿ ನಿಮಗೇನೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಬಂಗಾಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳಾಗಿದ್ರು ಕೂಡ ಎಲ್ಲವೂ ಕೂಡ ಈ ಒಂದು ಎಲೆಯ ನಿಮ್ಮ ಮುಖಕ್ಕೆ ತಾಗುತ್ತಿದ್ದ ಹಾಗೇನೆ ಮ್ಯಾಜಿಕ್ ರೀತಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಅಲ್ದೇನೆ ಮುಖ ತುಂಬಾ ಡಲ್ ಆಗಿದೆ, ಅನ್ನಿವನ್ ಸ್ಕಿನ್ ಟೋನ್ ಹೆಚ್ಚಾಗಿದೆ ಅನ್ನೋವಂಥವ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಜೊತೆಗೆ ನಿಮ್ಗೆ ತುಂಬಾನೇ ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಹಾಗಾದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಇವತ್ತಿನ ಒಂದು ಸೂಪರ್ ಆಗಿ ವರ್ಕ್ ಆಗುವಂತ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಈ ರೀತಿಯ ವಿಡಿಯೋಗಳಿಗಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ಇನ್ನು ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನೀವೇನು ಈ ಒಂದು ಎಲೆಯನ್ನ ಹುಡ್ಕೊಂಡು ಕಾಡು ಮೇಡು ಅಲಿಬೇಕಾಗಿಲ್ಲ. ಮನೆಯಲ್ಲೇ ಸಿಕ್ಬಿಡತ್ತೆ. ಹೌದು ಸ್ನೇಹಿತರೆ, ನಮ್ಮ ಮನೆ ಮುಂದೆ ಬೆಳೆಯುವಂತಹ ತುಳಸಿ ಎಲೆಗಳು ಸಾಕು ಇವತ್ತಿನ ಮ್ಯಾಜಿಕ್ ರೆಮಿಡಿ ರೆಡಿ ಮಾಡ್ಕೊಳ್ಳೋದಕ್ಕೆ. ಹೌದು, ಎಷ್ಟೇ ಒಂದು ಬಂಗಾಗಿರ್ಲಿ, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆಗಳು, ಅದರಲ್ಲೂ ಮೊಡವೆ ಕಲೆಗಳೇನಾದ್ರೂ ಆಗಿತ್ತು ಅಂದ್ರೆ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಮ್ಯಾಜಿಕ್ ರೀತಿ ಕೆಲಸ ಮಾಡತ್ತೆ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ ಒಂದಷ್ಟು ತುಳಸಿ ಎಲೆಗಳನ್ನ ತಗೊಂಡಿದ್ದೀನಿ. ತುಳಸಿ ಎಲೆಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಬರೀ ಎಲೆ ಎಲೆ ಏನ್ ಬರುತ್ತಲ್ಲ ಅದನ್ನ ಚೆನ್ನಾಗಿ ತೆಗೆದಿಟ್ಕೊಂಡು ಒಂದು ಅರ್ಧ ಹಿಡಿ ಆಗೋಷ್ಟಾದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಏನ್ ಬೇಕಾಗುದೇ ಅದನ್ನ ಚೆನ್ನಾಗಿ ಮೊದಲು ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಅದ್ರಲ್ಲಿನೇ ಅಂದ್ರೆ ಹೊರಗಡೆ ಇರುತ್ತಲ್ವಾ, ಹಂಗಾಗಿ ಅದರಲ್ಲಿ ತುಂಬಾ ಧೂಳಿನಂಶ ಎಲ್ಲ ಕೂತ್ಬಿಟ್ಟಿರುತ್ತೆ. ಅದನ್ನ ಚೆನ್ನಾಗಿ ಒಮ್ಮೆ ವಾಶ್ ಮಾಡ್ಕೊಂಡು ಆ ನಂತರ ಈ ರೀತಿ ಕುಟಾಣಿಲಿ ಹಾಕಿ ಚೆನ್ನಾಗಿ ಕುಟ್ಕೊಳ್ಬೇಕು. ಅಂದ್ರೆ ಅದು ರಸ ಬಿಡೋವರ್ಗುನು ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಆಗೋ ರೀತಿ ಚೆನ್ನಾಗಿ ಕುಟ್ಕೊಳ್ಳಿ. ಕುಟ್ಟಿದಾದ ಮೇಲೆ ಅದನ್ನ ನಾವಿಲ್ಲಿ ಬಟ್ಟೆ ಮೇಲಾದ್ರೂ ಹಾಕಿ ನೀವು ಅದರ ರಸವನ್ನ ತಕ್ಕೊಳ್ಬೋದು, ಅಥವಾ ಈ ರೀತಿ ಒಂದು ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ನೋಡಿ ಈ ರೀತಿ ಕೆಳಗಡೆ ಒಂದು ಸ್ಟ್ರೈನರ್ನ ಇಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟಾದ್ರೂ ರಸ ತೆಕ್ಕೊಳ್ಬೋದು. ನಿಮ್ಗೆ ಯಾವುದು ಸುಲಭ ಅನ್ಸುತ್ತೋ ಆ ರೀತಿ ಮಾಡ್ಕೊಳ್ಳಿ, ಅಥವಾ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಹಿಂಡ್ಕೊಳ್ಳೋದಕ್ಕೂ ನಿಮ್ಗೆ ಈಸಿ ಆಗತ್ತೆ. ಚೆನ್ನಾಗಿ ಹಿಂಡಿ ರಸ ಎಷ್ಟು ಬರುತ್ತೋ ಅಷ್ಟು ರಸ ತಕೊಳ್ಳಿ. ಹತ್ತತ್ರ ನಿಮಗೆ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆದ್ರೂ ರಸ ಬೇಕು. ಹಂಗಾಗಿ ಚೆನ್ನಾಗಿ ಹಿಂಡೇನೆ ರಸ ತಕ್ಕೊಳ್ಳಿ. ನೋಡಿ, ತುಂಬಾ ಪ್ಯೂರ್ ಆಗಿರುವಂತ, ತುಂಬಾ ಔಷಧಿ ಗುಣಗಳನ್ನ ಒಳಗೊಂಡಿರುವಂತ ತುಳಸಿ ರಸ ರೆಡಿ ಆಗಿದೆ. ಇನ್ನ ಬರೀ ಇದು ನಮ್ಮ ಸ್ಕಿನ್ನಿಗೆ ಮಾತ್ರ ಅಲ್ಲ, ತುಂಬಾ ಕೆಮ್ಮು ಕಫ ಇದ್ರೆ ಅದೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ತುಳಸಿ ಎಲೆಗಳನ್ನ ಅಗ್ದು ಜಗ್ದು ನುಂಗೋದ್ರಿಂದ ತುಂಬಾ ಬೇಗನೆ ನೆಗಡಿ, ಶೀತ, ಕೆಮ್ಮು, ಕಫ, ಕೆಲವೊಮ್ಮೆ ಜ್ವರ ಹೆಚ್ಚಾಗಿದ್ರು ಕೂಡ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ ಕಣ್ರಿ ಈ ಒಂದು ತುಳಸಿ ಎಲೆ. ಹಂಗಾಗಿ ಅದ್ರಲ್ಲೂ ಇದು ನಾವು ದೇವ್ರು ಅಂತೇಳಿ ಪೂಜೆ ಮಾಡೋದ್ರಿಂದ ಪ್ರತಿಯೊಬ್ರು ಮನೆಯಲ್ಲೂ ಸಿಗುವಂತ ಒಂದು ಎಲೆ ಆಗಿರತ್ತೆ. ಹಂಗಾಗಿ ಇದರಿಂದ ನಮ್ಮ ಆರೋಗ್ಯಕ್ಕಲ್ದೇನೆ ನಮ್ಮ ಚರ್ಮಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಜೊತೆಗೆ ಇದರ ಒಂದು ಗಾಳಿಯ ಸೇವನೆಯಿಂದ ನಮ್ಮ ಒಂದು ಏನು ಉಸಿರಾಟದ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ತುಳಸಿ ಎಲೆಗಳಂತಾನೆ ಹೇಳ್ಬೋದು. ನೋಡಿ, ನಾನು ತುಳಸಿ ರಸವನ್ನ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಈ ಒಂದು ರಸದೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಫ್ರೆಶ್ ಆಗಿ ನಮಗೆ ಮನೇಲಿ ಸಿಗುತ್ತೆ ಅಂದ್ರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೊಡವೆ ಕಲೆಗಳು, ಬಂಗು, ಪಿಗ್ಮೆಂಟೇಷನ್ನು, ಹೈಪರ್ ಪಿಗ್ಮೆಂಟೇಷನ್ನು ಅಥವಾ ಸನ್ ಟ್ಯಾನ್, ಸನ್ ಬರ್ನ್ ಅಥವಾ ತುಂಬಾ ನಮಗೆ ಡೆಡ್ ಸ್ಕಿನ್ ಎಲ್ಲ ತುಂಬಾ ಹೆಚ್ಚಾಗಿದೆ, ಇದರಿಂದ ಅನ್ಇವನ್ ಸ್ಕಿನ್ ಟೋನ್ ಆಗಿದೆ ಅಂದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಲೋವೆರಾ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ದೇನೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ, ಲೈಟ್ ಆಗುತ್ತೆ, ವೈಟ್ ಆಗ್ಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ.
ನೋಡಿ ಚೆನ್ನಾಗಿ ಈ ಒಂದು ತುಳಸಿ ರಸದೊಟ್ಟಿಗೆ ಈ ಒಂದು ಅಲೋವೆರಾ ಏನ್ ಜೆಲ್ ತಗೊಂಡಿದೆ ಅದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮನೆಯಲ್ಲೇ ಫ್ರೆಶ್ ಆಗಿ ಸಿಗುವಂತ ಅಲೋವೆರಾ ಜೆಲ್ ಇದೆ ಅಂದ್ರೆ ಖಂಡಿತ ಅದನ್ನ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಹೊರಗಡೆ ಸಿಗುವಂತ ಅಲೋವೆರಾ ಜೆಲ್ ಅನ್ನ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ್ದು ಸಿಗುತ್ತೋ ನೀವು ಅದನ್ನ ಇಲ್ಲಿ ಆರಾಮಾಗಿ ತಗೊಳ್ಬಹುದು. ಆ ನಂತರ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಕೂಡ ಅಷ್ಟೇ ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ಡ್ರೈ ಸ್ಕಿನ್ ಇರೋರ್ಗಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಲ್ದೇನೆ ನಮ್ಮ ಸ್ಕಿನ್ ಟೋನ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸನ್ ಬರ್ನ್ ಆಗಿದ್ರೆ ಅಥವಾ ಈ ರೀತಿ ಹೆಚ್ಚಾಗಿ ಅದು ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬಾ ಚರ್ಮ ಹಾಗೇನೆ ಕೇಳ್ತಾ ಇದೆ, ಸುಲಿತಾ ಇದೆ ಅಂತನ್ನೋರಿಗೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ. ಸಾಫ್ಟ್ ಅಂಡ್ ಸಿಲ್ಕಿ ಅಂತಾರಲ್ಲ, ಸ್ಕಿನ್ ಅನ್ನ ಆ ರೀತಿ ಬ್ರೈಟ್ ಆಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆನಂತರ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ವಿಟಮಿನ್ ಇ ಆಯಿಲ್ ಅನ್ನ ಹಾಕೊಳ್ಬೇಕು. ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಸ್ಕಿನ್ನಿನ ಆರೋಗ್ಯವನ್ನ ವೃದ್ಧಿ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡೋದಲ್ದೇನೆ ಒಣಗ್ಲಿಕ್ಕೆ ಬಿಡೋದಿಲ್ಲ ಸ್ಕಿನ್ ಅನ್ನ. ತುಂಬಾ ಡಲ್ ಆಗಿದೆ, ಅನ್ಇವನ್ ಸ್ಕಿನ್ ಟೋನ್ ಹೆಚ್ಚಾಗಿದೆ, ಈ ರೀತಿ ಕಲೆಗಳು ಹೆಚ್ಚಾಗಿದೆ, ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪಿಂಪಲ್ ಮಾರ್ಕ್ ಇದ್ರೂ ಕೂಡ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಲ್ದೇನೆ ನಮಗೆ ಈ ರೀತಿ ಏನು ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಏನೇ ಔಷಧಿಗಳನ್ನ ಟ್ರೈ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥವ್ರು ಖಂಡಿತ ಇದನ್ನ ಟ್ರೈ ಮಾಡ್ಬೋದು. ವಿಟಮಿನ್ ಇ ಆಯಿಲ್ ಅನ್ನ ಹಚ್ಚುತ್ತಾ ಬರೋದ್ರಿಂದ ಅದರಿಂದನೂ ಕೂಡ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ರೆ ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ. ಹಾಗಾಗಿ ನಾನಿಲ್ಲಿ ವಿಟಮಿನ್ ಇ ಆಯಿಲು, ಜೇನುತುಪ್ಪ ಎಲ್ಲವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಕ್ರೀಮ್ ರೀತಿ ಆಗತ್ತೆ. ಚೆನ್ನಾಗಿರುವಂತ ಒಂದು ಒಳ್ಳೆ ಕ್ರೀಮ್ ರೆಡಿ ಆಗುತ್ತಲ್ಲ ಆ ರೀತಿಯಾಗಿರತ್ತೆ. ಅದರೊಟ್ಟಿಗೆ ನಾನಿಲ್ಲಿ 1 ಅಥವಾ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಒಳ್ಳೆ ಸಾಫ್ಟ್ ಸ್ಕಿನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನೀವು ಈ ಒಂದು ಕ್ರೀಮನ್ನ ರಾತ್ರಿ ಹಚ್ಚಿಬಿಟ್ಟು ಮಲಗಿಬಿಟ್ರಿ ಅಂದ್ರೆ ಬೆಳಗಾಗುಷ್ಟರಲ್ಲಿ ಸ್ಕಿನ್ನು ತುಂಬಾ ಸಾಫ್ಟ್ ಆಗಿರುತ್ತೆ. ಒಳ್ಳೆ ಗ್ಲೋ ಅನ್ನುವಂಥದ್ದು ಹೆಚ್ಚಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ದೇನೆ ಯಾವುದೇ ರೀತಿಯ ಕಪ್ಪು ಕಲೆಗಳು, ಮೊಡವೆ ಕಲೆಗಳು ಏನಾದರೂ ನಮ್ಮ ಸ್ಕಿನ್ನಲ್ಲಿ ತುಂಬಾ ಅಲ್ಲಲ್ಲಿ ಪ್ಯಾಚಿ ಪ್ಯಾಚಿ ಆಗಿದೆ ಅಥವಾ ಓಪನ್ ಪೋರ್ಸ್ ಹೆಚ್ಚಾಗ್ತಾ ಇದ್ರೆ ಅದನ್ನು ಕೂಡ ಶ್ರಿಂಕ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕೊಬ್ಬರಿ ಎಣ್ಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನ ನೀವು ಬೆಳಗಿನ ಸಮಯದಲ್ಲಾದರೂ ಹಚ್ಚಿ ಹಾಗೆ ಬಿಟ್ಕೊಳ್ಬೋದು. ಫೇಸ್ ವಾಶ್ ಎಲ್ಲ ಮಾಡಾದ್ಮೇಲೆ ಒಂದು ಒಳ್ಳೆ ಕ್ರೀಮ್ ರೀತಿ ಹಚ್ಕೊಳ್ಬೇಕು ಅಷ್ಟೇನೆ. ಇದನ್ನ ಮಾಯಿಶ್ಚರೈಸರ್ ಹಚ್ಚುತ್ತೀರಲ್ಲ ಆ ರೀತಿ ಹಚ್ಬಿಟ್ಟು ಹಂಗೇನೆ ಬಿಡಬೇಕು. ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ರಾತ್ರಿ ಮಲಗೋ ಹೊತ್ತಿಗೆ ಇದನ್ನ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿರಲ್ಲ ಆ ರೀತಿಯಾಗಿ ಹಚ್ಚಿ ಮಲ್ಕೊಳ್ಳಿ. ಬೆಳಗಾಗುವಷ್ಟರಲ್ಲಿ ಒಳ್ಳೆ ಸಾಫ್ಟ್ ಮೃದುವಾಗಿರುವಂತ ತ್ವಚೆ ನಿಮ್ದಾಗತ್ತೆ. ಅಲ್ದೇನೆ ಈ ರೀತಿ ಚರ್ಮದ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ. ವಾರ ಎಲ್ಲ 15 ದಿನ ಆರಾಮಾಗಿ ಇದನ್ನ ಬಳಸ್ಕೊಳ್ಬಹುದು. ಮತ್ತೆ ಖಾಲಿ ಆದ್ಮೇಲೆ ಇದೇ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡು ಮತ್ತೆ ಬಳಸ್ಕೊಳ್ಬಹುದು. ಅಥವಾ ಫ್ರೆಶ್ ಆಗಿ 2-3 ದಿನಕ್ಕೊಮ್ಮೆ ಮಾಡ್ಕೊಳ್ತೀವಿ ಏನು ತೊಂದರೆ ಇಲ್ಲ. ಆ ರೀತಿ ಕೂಡ 2-3 ದಿನಕ್ಕೊಮ್ಮೆನಾದ್ರೂ ನೀವು ಇದನ್ನ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಬಹುದು. ಆದ್ರೆ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಕಾಸ್ಟ್ಲಿ ಕ್ರೀಮ್ಗಳನ್ನ ತರುವಂತದ್ದನ್ನ ಮರ್ತೆ ಹೋಗ್ತೀರಾ, ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.